ನೋಟಿನುಳ್ಳಂಥ ಎಲ್ಲ ಮಾಜನಕ್ಕೆ ದೂರದರ್ಶನತ್ರ ಸೋದರ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾನ ತಕ್ಕಾರ ಪೊಮ್ಮಾಲೆ ಕೊಡಗು 35 ನಾಡು 12 ಕೊಂಬು ಮಾತಾಯಿ ಕಾವೇರಿ ಪುಟ್ನ ನಾಡು ನಂಗಡ ಈ ಕೊಡಗು ಇಂಥ ನಾಡಲು ಪುಟ್ನಂತ ಉದ್ಯಮಿ ಸಮಾಜ ಸೇವಕ ನಾಯ್ತುಳ್ಳಂತ ಅದಲ್ಲತೆ ಈನೋ ಕೂಟಕ್ಕೆ ಬಲ್ಯ ದಾನ್ಯೂ ಆಯ್ತುಳ್ಳಂತ ನಂಗಡ ಕೂಡ ಇಂದಿತ್ರ ಕಾರ್ಯಕ್ರಮಕ್ಕೆ ಅವರೇ ಮಾದಂಡ ಶರಣ್ ಪೂರ್ಣಚನೆಂಗ ಬಂತು ಅವರೇ ಮಾದಂಡ ಶರತ್ ಪೂರ್ಣಚನೆಂಗ ನಂಗಡ ಇಂದಿತ್ರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾನ ತಕ್ಕಾರ ಬೈದವಿ ಎಲ್ಲರಿಗೂ ನಿಂಗಳ ಇಂದಿತ್ರ ನಂಗಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಟ್ಟಂಡು ನಂಗಡ ಪ್ರಶ್ನೆನ ಶುರು ಮಾಡೋಣ ಅನ್ನನೆ ಆದ್ಯವಾಯ್ತು ನಿಂಗ ಪುಟ್ಟಿತ್ತು ಬೊಳ್ದಿಯಲ್ಲ ಎಲ್ಲಿ ನಾನು ಹುಟ್ಟಿನದು ಬೆಂಗಳೂರಲ್ಲಿ ಆಚಿಂಗು ನಾಡ ವಿದ್ಯಾಭ್ಯಾಸ ಎಲ್ಲ ನಾನು ಮಾಡಿನದೆಲ್ಲ ಬೆಂಗಳೂರಲ್ಲೇ ಆಯ್ತು ಇನ್ನು ಇಲ್ಲಿ ಸಂಸ್ಥೆ ಕಟ್ಟಿತ್ತು ಈಗ 17 ಕಾಲ ನಾಡ ಸಂಸ್ಥೆ ನಡ್ತೀನೋಳು ಇನ್ನು ನಾಡ ಕೆಲಸ ಕಾರಬಾರ ಎಲ್ಲ ಬೆಂಗಳೂರಲ್ಲೇ ಆಯ್ನೋಳು ಇನ್ನು ಕೊಡಗರ ನಂಗಡ ಸಂಸ್ಕೃತಿ ಕಲೆನ പിന്നെ ದೇವತಾ ಕಾರ್ಯ ಎಲ್ಲ ನಾನು ಕೊಡಗಲು ചെറിയ ವಯಸ್ಸಿಂಜನು ಅದನ್ನು ಮಾಡಿಕೊಂಡು ಬಂದೆ ನಾನು ಆಪಚ್ಚಗೆ ನಾಡ ಸಮ್ಮರ್ ಹಾಲಿಡೇಸ್ಲಿ ಇಪ್ಪಕ ನಾನು ನಾಡ ಅವಿಯಂಡಲ್ಲಿ ಬಂದೆ ಇನ್ನು ಮಾಯಡಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿದಂಗೆ ಕೊಡೋಡ ಬಗ್ಗೆ ಕೊಡೋಡ ಆಚಾರತ್ರ ಬಗ್ಗೆ ಕೊಡೋರ ಸಂಸ್ಕೃತಿಯ ಬಗ್ಗೆ ನನಗೆ ಅಪಾರವಾದಂಥ ಒಂದು ಆಸಕ್ತಿ ಅಕ್ಕ ತಿಂಜನೆ ಅಕ್ಕ ನಿಂಗೆ ಚೆರುಪತ್ತಿಂಜನ ಅಂಗಡ ಕೊಡವ ಸಂಪ್ರದಾಯ ಪದ್ಧತಿಯ ಬಗ್ಗೆ ಅವರ ಆಸಕ್ತಿ ಉಂಡದಾಚಿ ಅಕ್ಕು ಕೇಟಿದ್ದು ತುಂಬ ಖುಷಿ ಆಚಿ ಅನ್ನ ಇಕ್ಕ ನಿಂಗ ಅಣ್ಣೀರ ನಿಂಗ ಪುಟ್ಟಿತ್ತು ಬೊಳ್ದಿಯಲ್ಲ ಬೆಂಗಳೂರ್ಲೇಂದು ಈ ಬೆಂಗಳೂರು ನಗರ ನಿಂಗಳ ಎನ್ನನೇ ஒரு நல்ல ವ್ಯಕ್ತಿತ್ವ ಆಯ್ತು ಮಾಡೋಕೆ ಸಹಾಯ ಮಾಡಿಚಿ ಓದನದು ಬೆಂಗಳೂರು ನಾನಂಗೆ ಈಗ ನಂಗಡ ಕೊಡಗಲ್ಲಿ ನಂಗಡ ಕೊಡಗಲು ಆಚೆಗೋರು ಎಕ್ಸ್ಪೋಜರ್ಸ್ ಇಲ್ಲತಿಪ್ಪಕ ನಂಗೆ ಮೂಲಭೂತ ಅಗ್ರಿಕಲ್ಚರ್ ನಂಗಡ ವ್ಯವಸಾಯನ ನಂಗೆ ಮಾಡಿಕೊಂಡು ಬದುಕಿನಿಪ್ಪಕ ನಂಗೆ ಈಗ ನಂಗಡ ಇಲ್ಲಿ ಓದಿನಂತ ಇದಂಗೆ ನಾನು ಓದಿತ್ತು ಮಿನ್ಯಕ್ಕೆ ನಂಗೆ ಅವ್ರ ಬಿಸ್ನೆಸ್ನ ಮಾಡೋಣ ಅಂದಂಡು ನಾನು 21 ವಯಸ್ಸಲ್ಲೇ ನಾನು ಅವರು IT ಇನ್ಫ್ರಾಸ್ಟ್ರಕ್ಚರ್ ಅವ್ರ ಕಂಪನಿನ ಇದು ಮಾಡಿ ಆ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಮಾಡುವಾಗ ನಾಡ ಮೂಲ ಉದ್ದೇಶ ಎಂಜೆ ಎನ್ನಂಗೆ ನಂಗೆ ಚೆರಿಯ ವಯಸ್ಸಲ್ಲೇ ಶುರು ಮಾಡೋಕ್ಕಾಗ ಇನ್ನು ನಂಗಕ್ಕೆ ಅವ್ರು ಬದುಕು ಕಟ್ಟಿಕೊಂಡು ಇನ್ನು ಫ್ಯಾಮ್ಲಿರ ಮೇಲೆ ಡಿಪೆಂಡೆಂಟ್ ಆಗೋಕ್ಕಾಗ ಸೊ ನಂಗೆ ಇವರು 21 ವಯಸ್ಸಿಗೆ ಅದವರು ಅವರ ಸಂಸ್ಥೆ ಕಟ್ಟಿತ್ತೆ ಅದ್ರಲ್ಲಿ ನಂಗೆ ಮಿಂಜಕ್ಕೆ ಪೋಕ ನನ್ನಿಂಡು ಅಕ್ಕಲೇ ನಾನು ನಡ ಮನಸ್ಸಲ್ಲಿ ದಿಡ ಮಾಡಿಂಡು ಇನ್ನು ಮಿಂಜಕ್ಕೆ ನಂಗೆ ಪೋಪಕ ನಂಗಡ ಈ ಆಸಕ್ತಿ ನಂಗೆ ಬಿಸ್ನೆಸ್ಲಿ ಇಂಪ್ರೂವ್ ಆಯ್ತು ಪಾಯಿಂಟ್ ಇಪ್ಪಕ ನಂಗೆ ಈ ಎಂಥ ನಂಗೆ ಬ್ಯಾಕ್ ಟು ರೂಟ್ಸ್ ಅಂದೊಂದು ನಿಪ್ಪ ಮನಸ್ಸಲ್ಲಿ ಎಕ್ಕೋಲು ನಂಗೆ ಎಚ್ಚಕ್ಕೆ ಬೋಳ್ದ ತಿಂಗು ನಂಗೆ ಪುಟ್ಟನ ನೆಲ ಮಣ್ಣಿನ ಜಲತನ ಮರೆಯೋಕೈಲೆ ಹಂಗೆ ಕೊಡಗದು ಎಂತಿಂಗೊಂದು ಮಾಡೋಣ ನೆನೆಂಡು ಅಲ್ಲಿಯೂ ಅವರು ಸುಮಾರು ಅವರು ಸಂಸ್ಥೆನೆಲ್ಲ ಕಟ್ಟಿತ್ತು ಅಲ್ಲಿಯೂ ಚೆನ್ನ ಸೊಸೈಟಿ ಮೂಮೆಂಟ್ಸ್ಗೆಲ್ಲ ಹೆಲ್ಪ್ ಮಾಡಿತ್ತು ನಾನು ಕಾರ್ಬಾರ್ ಮಾಡಿ ಬಂದು ಕಟ್ಟಿತ್ತು ತುಂಬ ಖುಷಿ ಆಚೆ ನಿಂಗೆ ಭಾರಿ ಚೆರುಪತ್ತು ವಯಸ್ಸಲ್ಲೇ ಬಲ್ಯ ಸಾಧನೆಗೆ ಕೈ ಇಟ್ಟು ತುಳಿರ ಅನ್ನನೇ ಇದಕ್ಕೆ ನಂಗಡ ಕೊಡವ ಪದ್ಧತಿ ಪರಂಪರೆ ಈಗ ನಿಂಗೆ ಪುಟ್ಟಿದ್ದು ಬೊಳ್ದೆ ಎಲ್ಲ ಬೆಂಗಳೂರ್ಲೆ ನಿಂಗಡ ಮನೇಲಿ ಏ ರೀತಿ ನಿಂಗಡ ಈಗ ನಂಗಡ ಈ ಕೊಡವ ಪದ್ಧತಿನೆಲ್ಲ ಜೀವಂತವಾಯ್ತು ಬೆಚ್ಚಂತ ಕೊಡವನಾಯ್ತು ಪುಟ್ಟಿತಿಪ್ಪಕ್ಕ ಹಾದ್ಯ ಆಯ್ತು ನಂಗೆ ಕುಲದೇವತೆ ಕಾವೇರಿಯು ಇಗ್ಗತ್ತಪ್ಪಂಡ ಆಶೀರ್ವಾದ ಎಕ್ಕೋಲು ಇಪ್ಪ ಮನೆಯಲ್ಲಿ ನಂಗೆ ಊರು ಬಿಟ್ಟಿದ್ದು ಬಂತಿಂಡಿಂಗು ಕಲೆ ಸಂಸ್ಕೃತಿನ ಎಕ್ಕೋಲು ಮರ್ಪುಲೆ എന്നങ്ങಂಚಂಗೆ ಈಗ ನಂಗೆ ಕೊಡವಮೆ ಆಗಾಯ್ತು ಎಲ್ಲರೂ ನೈಚಂಡಿಪ್ಪಕ್ಕ ಕೊಡವ ಸಂಸ್ಕೃತಿ ಕೊಡವ ಹತ್ರ ಆಚಾರ ವಿಚಾರ ನಂಗಡ ಮನೆಯಲ್ಲಿ ಅಕ್ಕ ತಿಂಜನು ನಂಗೆ ಎಲ್ಲ ನೆಮ್ಮೆ ಆಡು ಎಲ್ಲ ನಂಗಡ ದೇವತಾ ಕಾರ್ಯ ಆಡು ಕಾರಣ ಕೊಡ್ಪಂಗೆ ನಂಗಡ ಕಾರಣನ ಮೆಚ್ಚಿತ್ತು ನಂಗೆ ಪೂಜೆ ಮಾಡಿಂಡು ಎಲ್ಲ ನಂಗಡ ಸಂಸ್ಕೃತಿ ಮನೆಯಿಂಜನೇ ಬಂದದು ಇನ್ನು ನಾಡ ತಾಯಿ ಅಂತಂಡು ನಾಡ ಅವಿಯಂಡ ಮೂಲಕ ನಂಗೆ ಎಲ್ಲಾನು ಅಯ್ಯಂಗಡ ಬಲ್ಲೆಂಗಡ ಆಶೀರ್ವಾದ ತಿಂಜ ಅಯ್ಯಂಗಡ ತಕ್ಕಮ್ಮೆನ ಬೈಂದಂಡು ನಂಗೆ ಎಲ್ಲ ಮಿಂಜಕ್ಕೆ ಪೋಯ್ತು ಮೂಲದಾಯ್ತು ನಾನು ಒಂದು ವಿಷಯದಲ್ಲಿ ಎಣ್ಣಕ್ಕೆ ಪಡಿಪಿ ಅಂಚಂಗೆ ನಾನು ಕಲೆಯಲ್ಲಿ ಸಂಸ್ಕೃತಿಲಿ ಇಂದು ನಾನು ಎಂತೆಂಗಿ ಬೊಳಕಾಟ ಆಡು ಪೇರಿ ಆಟ ಆಡು ಕತ್ತಿ ಆಟ ಆಡು ಕೋಲಾಟ ಆಡು ಬಾಲೋಪಾಟ್ರ ಚೆನ್ನ ಸಾರಾಂಶ ಆಡು ಪಡ್ಚಿತುಂಡಿಂಗು ಅದು ಏರು ಕಣಕಲು ನಾನು ಧನ್ಯವಾದ ಹಣ್ಣಕ್ಕೆ ಬಯಸುವ ದಾಸರಳ್ಳಿ ಕೊಡೋ ಸಮಾಜಕಾರಲ್ಲ ಎನ್ನಂಗಂಚಂಗೆ ನಂಗೆ ಬೆಂಗಳೂರಲ್ಲಿ ಬಂತು ನೆಲೆಸಿತಿಪ್ಪಕ ಅಲ್ಲಿ ಹತ್ರ ಕೊಡವ ನಂಗೆ ಇಲ್ಲಿ ದಾಸರಳ್ಳಿಲಿ ನಂಗಡ ಕಲ್ಚರ್ಲ್ ಅಂಚ ನಂಗಡ ಸಂಸ್ಕೃತಿನ ಅಣ್ಣಿತಪ್ಪ ಅವರು ಬಲ್ಯ ವೇದಿಕೆ ಮಾಡಿ ತಂದೆ ನಾಡ ಚೆರಿಯ ವಯಸ್ಸಲ್ಲಿ ದಾಸರಳ್ಳಿ ಕೊಡೋ ಸಮಾಜಕ್ಕೆ ಹಂಗಕ್ಕೆ ನಾನು ಮನದುಂಬನ ತಕ್ಕಾರನ್ನ ಈ ವೇದಿಕೆ ಮೂಲಕ ಬೈಂದವಿ ಕೇಟಿತ್ತು ತುಂಬ ಖುಷಿ ಆಚಿ ಅಂಚಂಗೆ ಇಲ್ಲಿ ಬೆಂಗಳೂರ್ಲು ಕೂಡಿ ನಂಗಡ ಕೊಡೋ ಪದ್ಧತಿ ಪರಂಪರೆನ ಉಳ್ತಲ್ಲಿ ನಿಂಗ ಮಿಂಜತ್ಲು ಉಳ್ಳಿರ ಅಂದು ಕೇಟಿತ್ತು ಬೇರ್ತು ಖುಷಿ ಆಚಿಕ್ಕು ಅನ್ನನೇ ಇಂಜಿಕ ಮಿಂಜಕ್ಕೆ ಎಂತ ನಾನು ಕೋಪಕ್ಕೆ ಇಷ್ಟಪಡುವೆ ಅಂಚಂಗಿ ನಿಂಗ ಚೆರಿಯ ಬೈತಲೇ ಇಂಥ ನಲ್ಲ ಸಾಧನೆ ಮಾಡಿ ತುಳಿರ ಬಲ್ಯ ಮಟ್ಟಕ್ಕೆ ಕೈ ಇಟ್ಟಿ ತುಳಿರ ஒரு ಕಂಪನಿರ ಮಾಲೀಕನು ಕೂಡಿ ಅಕ್ಕು ನಿಂಗ ಸೊ ಇದೋರ್ ಎಂತ ಈಸಿ ಅನ್ನೋಂಥ ಅವ್ರ ಕಾರ್ಯ ಅಲ್ಲ
ಇದು ನಿಂಗೆ ಈ ಸಂಸ್ಥೆನ ಸ್ಥಾಪನೆ ಮಾಡೋಕೆ ಹೆಂಗೆ ಒರ್ಚಿ ಅಡೆತಡೆ ಬಂತಿಕ್ಕು ಅಲ್ಲ ಅದನ್ನು ನಿಂಗೆ ಏನೇನೆ ನಿಭಾಯಿಸಿಟ್ಟು ಪೋಯಿರಾ? ನಾನೀಗ 21 ವಯಸ್ಸಲ್ಲಿ ನಾನು ದಂಡಮುಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಯಂಡು ಮನೆಯ ಪರಿಸ್ಥಿತಿಗೆ ನಂಗೆ ಅಪ್ಪ ಉಂಡ ಸಹಕಾರ ಮಿഞ്ഞക്ക് ನಂಗೆ ಅಂಗಡ ಅವರು ಇದನ್ನುಂಡು ಆಶೀರ್ವಾದ ತೊಂಡು ನಂಗೆ ಮಿഞ്ഞക്ക് ಪೋಂಡು ಇಂತಿಂಗ್ ಇಕ್ಕ ಎಲ್ಲ ನಾನು ಬಾಲ್ಯಕರ ಕೊಂಡು ಒಂದೇ ಅರ್ಲಿ ಸ್ಟೇಜಸ್ಲು ನಿಂಗೆ ಎಂತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಚಿಂಗು ದಂಡು ಆಪ್ಷನ್ ಇಪ್ಪ ಓರ್ ಆಪ್ಷನ್ ಎಂತ ಅಂಚಂಗಿ ನಿಂಗೆ ಎಲ್ಲಿಂಗೆ ಬಿಸ್ನೆಸ್ಲು ಫೇಲ್ಯೂರ್ ಆಚಂಗಿ ನಿಂಗೆ ಎಲ್ಲಿಂಗೆ ಎಂಪ್ಲಾಯ್ಮೆಂಟ್ ಆಯ್ತು ಪೋಯ್ತು ಕೂಡಿಯೋಳು ಎಲ್ಲಿಂಗೆ ನಿಂಗೆ ಸಕ್ಸಸ್ ಆಚಂಗಿ ನಿಂಗೆ 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಕೋಲು. ಸೊ ನಾಡ ಮೈಂಡಲ್ಲಿ ಈ ದಂಡು ವಿಷಯ ಮಂಡಲ್ಲಿ ಬಾರಿ ಇಂತು ಏನೇ ಅಂಚಂಗಿ ಒಂದು ಅವಕಾಶ ನಂಗಳೇ ಸೃಷ್ಟಿ ಮಾಡಿಕೊಂಡು ಹೊರತು ದಾರು ನಿಂಗೆ ಕಾಕಿತ್ತ ಅವಕಾಶ ತಪ್ಪಲ್ಲ. ನಂಗಡ ಎಂಥ ಟ್ಯಾಲೆಂಟ್ ಉಂಡು ಅದನ್ನು ಶೋಕೇಶ್ ಮಾಡಿಕೊಂಡು ನಾನು 21 ವಯಸ್ಸಲ್ಲಿ ನಾನು ಮನೆಯಿಂದ ಬಪ್ಪಕ್ಕ ಮನೆಯಲ್ಲೂ ಕೂಡ ಬಿಸ್ನೆಸ್ ಉಣ್ಣೋಕ ಎಲ್ಲ ಪೇರೆಂಟ್ಸ್ಗೂ ஒரு ಇದಿಪ್ಪ ಅಂಚಂಗಿ ಓದಿತ್ತು ಬೆಂಗಳೂರಲ್ಲಿ ಓದಿತ್ತು ಎಲ್ಲ ಆಯಿತು ஒரு நல்ல ஒரு ಚಾಕ್ರಿಲಿ ಮಾಡಿಕೊಂಡು ಪೋಪಾಣ್ಣು ಅವರು ಐಂಕೋರು ಭಾವನೆ ಇಪ್ಪ. ಸೊ ನಾನು ಅದನ್ನೆಲ್ಲ ಮನ್ಸು ಕಡ್ತಂಡು ನಾನು ஒரு ಎಂತಿಂಗ್ ಒಂದು ಸಾಧನೆ ಮಾಡೋಣ ನನ್ನಂಡು ದಿಡ ಮೈಂಡಲ್ಲಿ ನಾನು ಬಂದ್ರಂಜ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಇಂದು ನಾಡ ಸಂಸ್ಥೆಗೆ 16 ಕಾಲ ದುಂಬಿತ್ತು. ನಾನು ಈಗ 100-150 ಜನ ನಾಡ ಕೈಲಿ ಕೆಲಸ ಮಾಡಿಯನುಂಡು. ಸೊ ಎಲ್ಲ ಬಾಲ್ಯಕರ ಕೊಂಡು ಎಂತ ಅಂಚಂಗಿ ನಿಂಗಡ ವಿಷನ್ ಎಂತ ಉಂಡು ನಿಂಗಡ ವಿಷನ್ನ ಎಕ್ಕೋಲು ನಿಂಗೆ ಅರ್ಲಿ ಸ್ಟೇಜಸ್ಲು ஒரு 21-22 ನಿಂಗಡ ಔಟ್ ಆಫ್ ಎಜುಕೇಷನ್ ಅನ್ನಕ್ಕೆ ಅವರು ಬಿಸ್ನೆಸ್ ಟ್ರೈ ಮಾಡೋದು ಇದು ಕಮ್ಯುನಿಟಿ ವೈಸ್ ಅನ್ನೋಕೆ ಕೊಡೋಕೆ ஒரு ಧೈರ್ಯವೂ ಜಾಸ್ತಿ ಉಂಡು. ಇನ್ನು ನಂಗೆ ಮಾಡಿದ್ದು ಇನ್ನೂರು 1000 ಜನಕ್ಕೆ ಅವರು ಕೆಲಸ ಕೊಡ್ಪಂಥವ್ರು ಆಕೋಶನೂ ಆಪ ನಾನು ಸಾಧಕಂದು ಅಣ್ಣಿಲ್ಲ ನಾನು ಸಾಧನೆ ಮಾಡೋದು ಇನ್ನೂ ಸುಮಾರು ಉಂಡು. ಸೊ ನಿಂಗಳು ಎಲ್ಲರೂ ಇದನ್ನು ஒரு ವಿಷನನ್ನು ಬೆಚ್ಚಂಡು ಮಿഞ്ഞಕ್ಕೆ ನಿಂಗೆ ஒரு ಬಿಸ್ನೆಸ್ ಆಪರ್ಚುನಿಟಿನ ಎಕ್ಸ್ಪೋಸ್ ಮಾಡಿಂಡು ನಿಂಗೆ ಬೆರಿಯ ஒரு ಅರ್ಲಿ ಸ್ಟೇಜಲ್ಲಿ ಮಾಡ್ಸಂಗಿ ಸಕ್ಸಸ್ ಅನ್ನೋದು ಭಾರಿ ಈಸಿ ಉಂಡು. ಹಾರ್ಡ್ ವರ್ಕ್ ಅನ್ನೋದು ಮೈಂಡಲ್ಲಿ ಉಂಡೆಂಗಿ ಎಲ್ಲರೂ ಸಕ್ಸಸ್ ಆಪಿರ ಅಂದು ನಾಡೋರ ಭಾವನೆ. ಹಿಂಗೆ ಅಣ್ಣ ಓರ್ತಕ್ಕ ನಾನು ಒತ್ತೋಕೆ ನಾನು ಇಷ್ಟಪಡ್ವಿ ಏನಾಗಂಚಂಗೆ ಆಪರ್ಚುನಿಟಿ ಕೊಟ್ಟೋಕ ನಂಗೆ ಅದನ್ನ ಬಳಸಿಕೊಂಡು ಖಂಡಿತ ಮಿഞ്ഞಕ್ಕೆ ನಾನು ಎಂತ ಕೋಕೊಂಡು ಒಂದು ಇಷ್ಟಪಡ್ವಿ ಅಂಚಂಗಿ ಈ ನಿಂಗೆ ಬೆಂಗಳೂರಲ್ಲಿ ಬಂತು ಈ ಉದ್ಯಮ ಶುರು ಮಾಡಿ ತುಳಿಯರ ಈ ಉದ್ಯಮದಿಂದ ಹೆಚ್ಚಕ್ಕೆ ಜನಕ್ಕೆ ನಲ್ಲದಾಯ್ತು ಹೆಚ್ಚಕ್ಕೆ ಜನ ನಿಂಗಡ ಅಂಡರ್ಲಿ ಕೆಲಸ ಮಾಡೇನುಂಡು. ಈಗಾಗಲೇ ನನ್ನ ಅಣ್ಣನಕ್ಕೆ ನಾಡ ಸಂಸ್ಥೆ ಬಂತು ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಈಗ ನಂಗಡೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಸೊ ಈಗ ಓರ್ ಬಿಸ್ನೆಸ್ ಶುರು ಮಾಡಿತ್ತು ಈಗ ನಂಗೆ ಕಣಕಲ್ಲಿ ஒரு 4-5 ಬಿಸ್ನೆಸ್ಗೆ ಎಕ್ಸ್ಪೋಜರ್ಸ್ ಕೊಡ್ತಂಡು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಪೋಯ್ತು. ಎಲ್ಲ ಸಿಟಿಲಿ ಈಗ ತಮಿಳ್ನಾಡು ಆಂಧ್ರ ಪ್ರದೇಶಲ್ಲಿ ಈಗ ಪೂನೆಯಲ್ಲಿ ಮುಂಬೈಲಿ ನಡ ಸಂಸ್ಥೆ ಉಂಡು. ಸೊ ನಂಗಡ ಮೇಜರ್ IT ಇನ್ಫ್ರಾಸ್ಟ್ರಕ್ಚರ್ ನಂಗೂ ಈಗ IT ಬೂಮಿಂಗ್ ಉಳ್ಳನುಂಡು. ಸೊ ನಂಗಡ 16 ಕಾಲ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಉಂಡು. ನಂಗಡಲ್ಲಿ ಈಗ ಅವರು 150 ಮಕ್ಕ ಕೆಲಸ ಮಾಡಿಯನುಂಡು. ಅಂದನೆ ಕಾಂಟ್ರಾಕ್ಟ್ ಬೇಸಿಸ್ಲು ಸುಮಾರು ಮಕ್ಕ ನಂಗಡ ಕೂಡ ಕೆಲಸ ಮಾಡಿಯಂಡು. ಕಾಂಟ್ರಾಕ್ಟ್ ಬೇಸಿಸ್ ಅಂಚಿಂಗ್ ಡಿಫ್ರೆಂಟ್ ಸ್ಟೇಟ್ಸ್ಲು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಬಪ್ಪ ಪ್ರಾಜೆಕ್ಟ್ ಪ್ರಕಾರವಾಯ್ತು ನಂಗೆ ಅಲ್ಲಿ ಹತ್ರ ಭಾಷೆ ಅಲ್ಲಿ ಹತ್ರ ಜನಳ ಅರ್ಥ ಹೋದು ಅದು ನಂಗಡ ಸಂಸ್ಥೆಗಳು ಅಂತ ஒரு ಇದು ಆರ್ಡರ್ ಆಯ್ತಿಪ್ಪ. ಸೊ ಅದನ್ನ ಮೇಲೆ ನಂಗೆ ಮಾಡಿನ ಪೋಯ್ತು ಈಗ ಅವರು 150 ಜನ ನಂಗಡ ಪಕ್ಕ ಅವರು 16 ಕಾಲದಲ್ಲಿ 150 ಜನ ಕೆಲಸ ಮಾಡಿಯಂಡು. ಸೊ ಇದು ನಂಗಡ ಸ್ಟ್ರೆಂತ್ ಈಕತ್ರ ಉದ್ಯಮಿಯು ಆಯ್ತುಳ್ಳಿರ ನಿಂಗ ಈ ಉದ್ಯಮತ್ರ ನಡುವೆ ಈ ಸಮಾಜ ಸೇವೆ ಹಿಂಗಕ್ಕೆ ಏನೇ ಆಸಕ್ತಿ? ಸಮಾಜ ಸೇವೆ ಅನ್ನೋಕ ಈಗ ದುಡ್ಡುಳ್ಳವನೇ ಸಮಾಜ ಸೇವೆ ಮಾಡೋಣೊಂದಿಲ್ಲ ಹಂಗೊಂದು ಪ್ರೇರಣೆ ಅನ್ನೋದಿಪ್ಪಲ್ಲ ಆ ಪ್ರೇರಣೆ ನೆನಗಿಡ್ಚಿ ನಿಂಗಕ್ಕೆ ಸರ್ ನಾನು ಅನ್ನೋಕೆ ಹೆಂಚಿಂಗೆ ನಂಗೆ ಬಂದ ಬಟ್ಟೆ ಕಷ್ಟಪಟ್ಟಿತ್ತು ಇಲ್ಲಿಕ್ಕೆ ನಂಗೆ ನಿಂದದು. ಸೊ ನಂಗೆ ಸಮಾಜಕ್ಕೆ ಅವರು ಮೆಸೇಜ್ ಕಟ್ಕೊಂಡು ಈಗ ನಂಗೆ ಎಂತಿಂಗ್ ಮಾಡ್ಸಿಂಗಿ ನಂಗಡ ಇನ್ನೂರು ಪೀಳಿಗೆಗೂ ಅದವರು ಮಾದರಿ ಆಯ್ತಿಪ್ಪ. ಸೊ ಆ ಮಾದರಿಗೆ ನಂಗೆ ಸಮಾಜ ಸೇವೆ ಹೆಂಚಿಂಗೆ ಈಗ ನಾನು ಮೇನ್ಲಿ ಇಂಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ನ ಟಾರ್ಗೆಟ್ ಮಾಡಿಯಂಡು ಮೋಟಿವೇಶ್ನಲ್ ಸ್ಪೀಕ್ಸ್ ಕೊಡಪಿ ಮೋಟಿವೇಶ್ನಲ್ ಸ್ಪೀಕ್ಸ್ ಇಂಜ ನಾಡುಂಡು ஒரு 10 ಮಕ್ಕಕ್ಕೆ ನಲ್ಲದಾಚಂಗಿ ಆ 10 ಮಕ್ಕ ತಿಂಜ ಅವರು 1000 ಮಕ್ಕಕ್ಕೆ ನಲ್ಲದಪ್ಪ ಅನ್ನೋದವರು ಮೂಲ ಉದ್ದೇಶ. ಇನ್ನು ಸಮಾಜ ಸೇವೆ ಅನ್ನೋಕ ಈಗ ಅದು ದೇವತಾ ಕಾರ್ಯ ಆಯ್ತಿಕ್ಕು ಸ್ಪೋರ್ಟ್ಸ್ ಆಯ್ತಿಕ್ಕು ಈಗ ಸ್ಪೋರ್ಟ್ಸ್ಲಿ ಎಲ್ಲ ಮಕ್ಕಕ್ಕೆ ಎಂಕರೇಜ್ಮೆಂಟ್ ಕೊಡ್ತಂಡು ಆ ಸ್ಪೋರ್ಟ್ಸಲ್ಲಿ ಹಂಗಕ್ಕೆ ಅವರು ಜೀವನ ರೂಪಣೆ ಮಾಡೋಂಥ ஒரு ಶಕ್ತಿ ಕೊಟ್ಟ. ಸೊ ಸುಮಾರು ಮಕ್ಕ ಈಗ ಡಿಫೆನ್ಸ್ ಸರ್ವೀಸಸ್ಗೆ ಪೋಯಂಡಿಲ್ಲ ಕೊಡವ ಅನ್ನೋಕ ಅದು ಹಾರ್ಮ್ ಫೋರ್ಸ್ಡ್ ಅನ್ನೋ ಎಲ್ಲರೂ ಇಂತು ಕೊಡವ ಅನ್ನೋಕಲ್ಲೇ ಅದು ನಂಗೆ ஒரு ಎಲ್ಲ ಮನೆಯಲ್ಲೂ ஒரு ಅಕ್ಕ ತಿಂಜನೆ ஒரு ಸೈನ್ಯಕ್ಕೆ ಪೋಪು ಸೈನ್ಯತ್ಲು ಮಾಡೋ ಒಂದು ದೇಶ ಪ್ರೇಮ ಉಳ್ಳಂಥ ஒரு ಸಮಾಜ ನಂಗಡ ಕೊಡೋ ಸಮಾಜ. ಸೊ ಆ ಕೊಡೋಕ್ಕೆ ಬೀರಿಯ ಬರಡು ನಂಗೆ ஒரு ಎಂಕರೇಜ್ಮೆಂಟ್ ಕೊಡಕ ಮಾನಿಟರಲೈಸೇಷನ್ ಆಯ್ತಿಕ್ಕು ಇಲ್ಲಿಂಗೆ ಎದಿಂಗೆ ஒரு ಇವೆಂಟ್ ಸ್ಪಾನ್ಸರ್ ಆಯ್ತಿಕ್ಕು. ಸೊ ನಂಗಡ ಕೈಲಾಪಂಥ ஒரு ಸಮಾಜಕ್ಕೆ ஒரு நல்ல ஒரு
ചെറിയൊരു ഞങ്ങളുടെ അളിയിലു ಸೇವೆ തന്നെയാണ് ನಾನು ಮಾಡಿರೋದು. ಓಕೆ. ಸೊ ನಿಂಗೆ ಈಗ ಬೆಂಗಳೂರಿಗೆ ಬಂತು ನಿಂಗಡ ಈ ಎಂಟರ್ಪ್ರೇನ್ಯೂರ್ ಜರ್ನಿ ನಂಗೋಣ ಉದ್ಯಮಶೀಲತೆ. ಸೊ ಈ ಪ್ರಯಾಣ ಎನ್ನನೆ ಶುರು ಆಚಿ ಆ ಶುರು ಆಪಕ್ಕೆ ನಿಂಗಕ್ಕೆ ಪ್ರೇರಣೆ ಎನ್ನನೆ ಬಂದೆ? ಬಿಸ್ನೆಸ್ ಅನ್ನೋಕ ಶುರು ಆಗ್ಬೇಕಲ್ಲೇ ಪ್ರೇರಣೆ ಅನ್ನೋಕ ಈಗ ಒಂದು ನಂಗಕ್ಕೆ ಉಳ್ಳುವಂಥ ஒரு ಚಾಲೆಂಜಸ್ ಮಾರ್ಕೆಟ್ಲು. ಸೊ நீங்கள் ಹೆಚ್ಚಿಗೆ போய்த்து ಕೆಲಸ ಮಾಡಿಕೊಂಡು ನಿಂಗಡ 9 to 8 ಜಾಬ್ ಇಲ್ಲ 9 to 6 ಜಾಬ್ ಮಾಡಿ ಇಪ್ಪಾಗ ಬಿಸ್ನೆಸ್ ಅನ್ನೋದು ஒரு ಟ್ರಯಲ್ ಆ್ಯಂಡ್ ಎರರ್ ಆಫ್ ಲೈಫ್. ಸೊ ಬಿಸ್ನೆಸ್ ಅನ್ನೋಕೆ ಟ್ರಯಲ್. ಸೊ ಅದಿಂಗೆ ಅಕ್ಕರೆ ನಿಂಗಡ ಪ್ರಶ್ನೆಗೆ ನಾನು ಆಲ್ರೆಡಿ ಇದಂಗೆ ಅರ್ಲಿ ಸ್ಟೇಜಸ್ ಆಫ್ ಬಿಸ್ನೆಸ್ ಇಸ್ ಆಲ್ವೇಸ್ ಸಕ್ಸಸ್ಫುಲ್. ಲೇಟರ್ ಕೇಸಸ್ಸು ಬಿಸ್ನೆಸ್ ಆಪಲೇಂದಿಲ್ಲ, ಬಟ್ ನಿಂಗೆ ಅರ್ಲಿ ಮಾಡ್ಚಿಂಗೆ ನಿಂಗೆ ಡಿಸಿಷನ್ ಆಫ್ ಯುವರ್ ಲೈಫ್ ವಿಲ್ ಬಿ ವೆರಿ ಗುಡ್. ವಿಷನ್ ಎಂಡಿಂಗ್ ಬಿಸ್ನೆಸ್ಲಿ ಚಾಯ್ಪ. ಸರಿ, ಈಗ ನಂಗಡ ಈ ಕೊಡವ ಪದ್ಧತಿ ಪರಂಪರೆ ನಿಂಗಡ ಈ ಎಂಟರ್ಪ್ರಿನರ್ಶಿಪ್ಲ ಅದು ಈ ನಂಗಡ ಕೊಡವ ಪದ್ಧತಿ ಪರಂಪರೆ ನಿಂಗೆ ಏ ಥರತ್ಲೆ ಸಹಾಯ ಮಾಡಿ ನೋಡು? ಪದ್ಧತಿ ಪರಂಪರೆ ಅನ್ನೋಕ್ಕಿಂತ ನಂಗೆ ಕೊಡವ ಅನ್ನೋಕಲ್ಲಿ ಅದು ಹಾನೆಸ್ಟಿಯಿಂದ ಎಕ್ಕೋಲು ಅನ್ನೋ ಬಿಸ್ನೆಸ್ಲು ಹಾನೆಸ್ಟಿ ಇಂಟಿಗ್ರಿಟಿ ಎಂಡಿಂಗಿ ಸಕ್ಸಸ್ಫುಲ್ಗೆ ஒரு ಮಂತ್ರ ಅನ್ನೋಲು. ಸೊ ಈಗ ನಂಗಡ ಜನಾಂಗ ಐತಿಕು ಎಲ್ಲೇ ಪೋಚಿಂಗು ಆ ಕಾವೇರಮ್ಮರ ಆಶೀರ್ವಾದ ತಿಂಜ ಕೊಡವ ಅಣ್ಣಕ್ಕ ಅಲ್ಲಿ 7 ಕಣಕಲ್ಲಿ 100 ಜನ ಅಂಡಿಂಗ್ ஒரு ಕೊಡವಳ ಎದ್ದು ಕಾಂಬ. ಅದೇ ರೀತಿ ನಾನು ನಂಬಿತ್ತುಳ್ಳೋ ಇಂಟಿಗ್ರಿಟಿ ಆ್ಯಂಡ್ ಆನೆಸ್ಟಿ ಎಂಡಿಂಗಿ ಬಿಸ್ನೆಸ್ ಸಕ್ಸಸ್ಫುಲ್ ಅಪ್ಪ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೈಸ್ ಅನ್ನೋಕ್ಕೆ ನಿಧಾನವಾಯ್ತು ಎಕ್ಕೋಲು ಆರ್ಗ್ಯಾನಿಕ್ ಗ್ರೋತ್ ನಿಂಜ ನಿಧಾನ ಆಯ್ತು ಗ್ರೋ ಏನು ಬಂದಂಡು ಅದಂಗೆ ನಾಡ ಎಲ್ಲಂಗೂ ಅನ್ನೋಚಿಂಗ್ ನಂಗಡ ಕಾರಣ ಆಯ್ತಕ್ಕು ನಂಗಡ ಗುರು ಕಾರಣ ಆಶೀರ್ವಾದ ನಂಗಡ ಮಣ್ಣಿನ ಸ್ಥಾನ ನೆಲಸ್ಥಾನ ಹತ್ರ ಆಶೀರ್ವಾದ ನಾಡ ಎಲ್ಲ ದೇವತೆಯ ಊರ ದೇವ ಎಲ್ಲ ಆಶೀರ್ವಾದ ಉಳ್ಳೋನುಂಡು ನಡೋರು ಈ ಇಲ್ಲಿಗತ್ನೆ ನಂಗೆ ನೆಲ್ಲ ಚಾಯ್ತು ನಡೆದನ್ನು ಬಂತಂದು ಅನ್ನೋಕೆ ಇಷ್ಟಪಟ್ಟು. ಓಕೆ. ಸೊ ನಾಡ ಇನ್ನೊರು ಪ್ರಶ್ನೆ ಎಂತ ಅಂಚಂಗಿ ಇದಕ್ಕೆ ನಿಂಗೆ ಬರೀ ಸಮಾಜ ಸೇವೆಯೂ ಅಲ್ಲ ಉದ್ಯಮಿಯೂ ಅಲ್ಲ ನಿಂಗೆ ಸಿನಿಮಾ ರಂಗತ್ಲು ಕೂಡಿ ಪ್ರವೇಶ ಇಡ್ತಾನೆ ತುಳಿರ ಅಂದು ಅಂದ್ಕೊಟ್ಟಿಬಿಟ್ಟು ಇದು ಎನ್ನಾನೆ ಈ ಸಿನಿಮಾ ಹತ್ರ ಅವ್ರ ಆಸಕ್ತಿ ನಿಂಗೆ ಎಲ್ಲಂಜ ಬಾತು? 2019 இஸ்வியில் நாங்கள் ஒரு கொடவ கல்ச்சருக்கு ஒரு கொடவ சம்ஸ்கிருதிக்கு எந்திங் ஒரு அவுட் ஆஃப் ಕೊಡಗು ಎಂದು ஒரு ಎಂತಿಂಗ್ ಒಂದು ಬಕ್ಕಡ್ ನೆನೆಯಂಡು ನಂಗೆ ஒரு ಸಿನಿಮಾ ಮಾಡೋಣ ನೆನೆಯಂಡು ನಂಗಡದೇ ஒரு ತಂಡ ಕಟ್ಟಿಯಂಡು ನಂಗೆ ಅವರು ಎಲ್ಲ ಕೊಡಗರ ಕಲಾವಿದರನ್ನ ಬೆಚ್ಚಂಡು ನಂದನವನದೋಳೊಂದು ஒரு ಸಿನಿಮಾ ಮಾಡೋ. ಈ ಸಿನಿಮಾತ್ಲು ಆಡಿ ಜನಾಂಗ ಇಂಜ ಪುಡ್ಚಕ್ಕ ನಂಗಡ ಎರವ ಪಾಟ ಆಡು ನಂಗಡ ಆಡಿಯರ ಎಲ್ಲ ನಂಗಡ ಟ್ರೈಬಲ್ ಸಾಂಗ್ಸ್ ಆಡು ಎಂಜ ನಂಗಡ ಬೊಳಕಾಟು ಕೋಲಾಟು ಎಂಜ ನಂಗಡ ಕ್ರೀಡೆ ಹಾಕಿ ಆಡು ಆರ್ಮಿನೆಲ್ಲ ಕಾಟೋ ஒரு ചെറിയ ಪ್ರಯತ್ನ ಮಾಡಿತ್ತು. ಅದು ನಾವು 120 ಥಿಯೇಟರ್ಸ್ಲು ನಂಗಡ ಕನ್ನಡ ಸಿನಿಮಾ ಆಯ್ತು ಎಡ್ತಿತ್ತು ಕೊಡವ ತಕ್ಕಲು ಅದನ್ನು ಕೂಟಿಯಂಡು ನಂಗೆ ಈ ಸಿನಿಮಾನ ಮಾಡಿತ್ತು. ಇದು ஒரு ಸಮಾಜಕ್ಕೆ ஒரு ಮೆಸೇಜ್ ಎರಡು ಇದನ್ನು ಎಲ್ಲಿಯೂ ನಾನು ಕಮರ್ಷಿಯಲ್ ವ್ಯಾಲ್ಯೂ ಕಾಯ್ತಾಡು ಇದಂಗಾಯ್ತು ಮಾಡಿದ್ಲೆ ஒரு ಸಮಾಜಕ್ಕೆ ஒரு நல்ல ಮೆಸೇಜ್ ಪೋಡು ಅಂಗಡ ಕಲೆ ಸಂಸ್ಕೃತಿ ಉಳಿಯಡಂದವರು ಭಾವನೆಯಲ್ಲೂ ಮಾಡಿದಂಥ ಸಿನಿಮಾ. ಸೊ ಅನ್ನನೇ ನಿಂಗೆ ಸಿನಿಮಾ ರಂಗತ್ಲು ಕೂಡಿ ಅಕ್ಕು ಆಸಕ್ತಿ ಉಂಡಂದಾಚಿ ಅನ್ನನಿಪ್ಪಕ್ಕ ನಾಕಡ ಒಂಜೂರು ಪ್ರಶ್ನೆ ಅಂತಂಚಂಗಿ ಈಗ ನಿಂಗೆ ಬೊಳಕಾಟು ಕೋಲಾಟು ಉಮ್ಮತ್ತಾಟಂದೆಲ್ಲ ಅಣ್ಣೀರ ನಿಂಗೆ ಬೊಳಕಾಟ ಆಡಿರ ಬೊಳಕಾಟ ಆಡೋದಾಡು ಪ್ರದರ್ಶನ ಕೊಡಪದಾಡು ಎಕ್ಕಿಂಗಿ ಮಾಡಿ ತುಳಿರ? ನಾನು ಇಂಟರ್ ಸಂಘ ಅಕ್ಕ ಕಲ್ಚರ್ ಡೇ ಅಂದು ಎಂತ ಅಪ್ಪ ಬೆಂಗಳೂರಲ್ಲಿ ಅಕ್ಕ ನಂಗೆ ದಾಸರಳ್ಳಿ ಕೊಡ ಸಮಾಜ ತಿಂಜ ಕೋಲಾಟ ಆಡು ಕತ್ತಿ ಆಟ ಆಡು ಪೀರಿ ಆಟ ಆಡು ಅದೆಲ್ಲ ಆಡಿತು. ಇನ್ನು ನಂಗಡ ಕಾಂತೂರು ಭಗವತಿ ದೇವಸ್ಥಾನത്തിൽ ನಂಗೆ ದೇವ ಕುಳಿಪಂದು ಪಲಕ ನಂಗಡ ഇതിൽ ನಂಗೆ ಬೊಳಕಾಟ ಆಡುವಂಥವ್ರ ಸಂಪ್ರದಾಯ ಉಂಡು. ನಾನು ಬೆಂಗಳೂರಿಂದ ಪೋಯ್ತುಂಡಿಂಗು ಅಲ್ಲಿ ಹತ್ರ ಜನಂಗಡ ಕೂಡ ಕೂಡಿಯಂಡು ಊರುಕಾರಡ ಕೂಡ ಕೂಡಿಯಂಡು ನಾನು ನಾಡ ತಮ್ಮನ ಬೊಳಕಾಟ ಆಡುವಂಥ ಇದು ಎಲ್ಲನೂ ನಂಗೆ ಇಲ್ಲಿಂದ ಪಡ್ಚಂತದನ್ನ ನಾಡ ಸಂಸ್ಕೃತಿ ಕಲೆ ಅಂತ ನಾಲ್ಕು ಅಣಿತಂತ ಅದನ್ನು ನಂಗೆ ಅಲ್ಲಿ ಪ್ರದರ್ಶನ ಮಾಡಿತ್ತು. ಸರಿ, ನಂಗಡ ಕೊಡಗರ ಗ್ರಾಮೀಣ ಪ್ರದೇಶತ್ಲು ಸ್ಕೂಲ್ ಕಾಲೇಜಸ್ಲು ಈ ಕಂಪ್ಯೂಟರ್ ನೆಟ್ವರ್ಕಿಂಗ್ ತಂತ್ರಜ್ಞಾನ ನಂಗೋಣಲ್ಲ ಈ ಇನ್ವಾಲ್ವ್ಮೆಂಟ್ಲ ನಿಂಗೆ ಎನ್ನನೆ ಪ್ರೇರಣೆ ಹಚ್ಚದ ಹೆಂಚಿಂಗಿ ಕೊಡಗರ ಗ್ರಾಮೀಣ ಪೋಯ್ತೇ ನಿಂಗೆ ಇದವರು ಇದನ್ನು ಮಾಡೋಣ ಅನ್ನೋಂಥರ ಆಸಕ್ತಿ ನಂಗೆ ಬಾತು? ಕಂಪ್ಯೂಟರ್ ಲ್ಯಾಬ್ಸ್ ಸೆಟ್ ಮಾಡಿ ಕೊಡ್ಕೊಂಡು ಕಾಲೇಜ್ ಲೆವೆಲ್ಸ್ಲು ಈಗ ಏರ್ ಕಟ್ ನಂಗಡ ಈ ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ಲು ಮಕ್ಕಕ್ಕೆ ಮೂಲಭೂತ ಸೌಕರ್ಯ ಅನ್ನೋಕ ನಂಗೆ ಈಗ ಗ್ಯಾಜೆಟ್ಸ್ ಎಂತ ಕಾಕುವ ಇಕ್ಕ ನಂಗೆ ಟೆಕ್ನಾಲಜಿ ಉಳ್ಳೋನುಂಡು ಎಲ್ಲ ಮಕ್ಕಳ ಕೈಲೂ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಆ್ಯಪಲ್ ಆರ್ ಎನಿಥಿಂಗ್ ಎಲ್ಲ ನೋಟೋಲ್ಲ. ಬಟ್ ಟೆಕ್ನಾಲಜಿ ಸೈಡ್ ಪೋಚಿಂಗಿ ಗ್ರಾಮೀಣ ಪ್ರದೇಶದಿಂದ ಬಪ್ಪ ಮಕ್ಕಕ್ಕೆ ಈಗ ಕಂಪ್ಯೂಟರ್ ನಾಲೆಜ್ ಇರೋಡು IT ನಾಲೆಜ್ ಇರೋಡು ಈಗ ಅಂದನೆ ನಾನು ನೋಟೋ ಹಚ್ಚಿಂಗಿ ಈಗ ನಂಗಡ ಕಾವೇರಿ ಕಾಲೇಜಿಕ್ಕು ಅವರು ಒಳ್ಳೆ ಪ್ರತಿಷ್ಠಿತ
കോളേജ് ഞങ്ങളുടെ ഗോണിക്കൊപ്പത്തിലുള്ളത് അല്ലിക്ക് നിങ്ങൾക്ക് BCA കോഴ്സസ് ആയനുണ്ട്. ಸೊ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ഞങ്ങളുടെ ಕಂಪನಿನುಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ಸೆಟ್ ಮಾಡಿತ್ತು. ಅಲ್ಲಿ ಹತ್ರ BCA ಸೆಕ್ಟರ್ಸ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆಯನುಂಡು. ಸೊ ಅಂದನೆ ഞങ്ങളുടെ ಕೈಲಿ ಎಂತ ಅಪ್ಪ ನಂಗೆ ಹಿಂಗಕ್ಕೆ ಟೆಕ್ನಾಲಜಿ ಎಣ್ಣೆ ಕೊಡ್ಬೋದು ಇನ್ನನ್ನೆಲ್ಲ ಮಾಡ್ಯಂಡು. FMC ಕಾಲೇಜಲ್ಲೂ ನಾನು ಲ್ಯಾಪ್ಟಾಪ್ಸ್ ಡೊನೇಟ್ ಎಲ್ಲ ಮಾಡಿತ್ತುಳ್ಳು. ಅಲ್ಲಿ ಹತ್ರ ಮಕ್ಕ ಅದನ್ನು ಯೂಸ್ ಮಾಡಿಂಡು ಹಿಂಗೆ ಎಂತಿಂಗೆ ಟೆಕ್ನಾಲಜಿ ಸೈಡ್ಲು ಪರ್ಚತಿಂಗಿ ಹಂಗೆ ಇಲ್ಲಿ ನಗರ ಪ್ರದೇಶದಲ್ಲಿ ಬಂತಿಪ್ಪಾಗ ಹಿಂಗೆ ಉದ್ಯೋಗ ಆಸಕ್ತಿ ಜಾಸ್ತಿ ಕೊಟ್ಟು ಅನ್ನೋ ಒಂದು ಮೂಲ ಉದ್ದೇಶ ಹಚ್ಚಕ್ಕೆ. ಓಕೆ ಕೇಟಿದ್ದು ತುಂಬ ಖುಷಿ ಹಚ್ಚಿ ಅಂಚಂಗಿ ಗ್ರಾಮೀಣ ಪ್ರದೇಶದಲ್ಲಿ ಉಳ್ಳಂಥ ಮಕ್ಕಕ್ಕೂ ಕೂಡಿ ನಿಂಗೆ ಸೇವೆ ಮಾಡಿನುಳ್ಳಿರ ಈ ಸೇವೆ ಮುಂದುವರ್ಸಿಟ್ಟು ಪೋಯಿ ನಾನು ಕೊಟ್ಟವಿ ಅನ್ನಲ್ಲತ್ತೆ ಈ ನಿಂಗಡ ವೃತ್ತಿ ಉದ್ಯಮ ಇದಂಗೆ ಈ ನಂಗಡ ಬೆಂಗಳೂರು ನಿಂಗಕ್ಕೆ ಏ ಥರತ್ಲು ಸಹಾಯ ಮಾಡಿಚಿ ಇಲ್ಲಿಯೂ ಮಕ್ಕ ಉಂಡು ಇಲ್ಲಿಯೂ ಸುಮಾರು ಮಕ್ಕ ಉಂಡು ಇಲ್ಲಿಯೇ ನಿಂಗಕ್ಕೆ ಆ ಅಚ್ಚಿಗೆ ಎನ್ಕರೇಜ್ಮೆಂಟ್ ಇನ್ವಾಲ್ವ್ಮೆಂಟ್ ಉಂಡ ನಂಗಡ ಕೊಡಗು ರಚ್ಚಕ್ಕೆ ಇಲ್ಲೇ ಇಲ್ಲಿ ಅದ್ರ ಮಕ್ಕ ವೆಲ್ ವರ್ಸ್ಡ್ ಆಯ್ತು ಉಂಡ ಅದು ನಂಗಡ ಕೊಡಗರ ಮಕ್ಕ ಕೊಂಚ ಜಾಸ್ತಿ ಸಿ ಅಂದನೆ ಈಗ ನಂಗೆ ಬೆಂಗಳೂರು ಕೊಡಗು ಮಕ್ಕ ಅಂದೊಂದು ಅನ್ನೋ ಕೈಯಿಲ್ಲ ಎನ್ನಂಚಿ ಕೊಡಗಲು ವಿದ್ಯಾಸಂಸ್ಥೆ ಇನ್ನೂ ಏರ್ಕಂಡ್ಗಳು ಬರೋಂಡು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ತುಂಬ ಫೋಕಸ್ ಮಾಡೋಂಡು ಆನ್ ಅಡಾಪ್ಟಿಂಗ್ ಅಕ್ಕತ್ರ ಟೆಕ್ನಾಲಜಿನ ಅಡಾಪ್ಟ್ ಮಾಡಿ ಉಂಡು. ಸೊ ಮಕ್ಕಳ ವಿಚಾರತ್ಲಂಚಿಂಗಿ ಬ್ರೈನ್ ಸೆಕ್ಟರ್ಸ್ ಒಂದೇ ಇಪ್ಪ ಬೆಂಗಳೂರು ಮಕ್ಕಾಡು ಕೊಡಗು ಮಕ್ಕಾಡು. ಸೊ ನಂಗೆ ಎಂತ ಡಂಪ್ ಮಾಡೋ ನಾಲೆಜ್ನ ಅದನ್ನ ಮೇಲೆ ಡಿಪೆಂಡ್ ಅಪ್ಪ ಅಂದ್ರೆ ಅನ್ನೋಕೆ ಇಷ್ಟಪಡಿ. ಕರೆಕ್ಟ್ ನಿಂಗಣ್ಣ ನಾನು ಓದ್ತೀವಿ ಏನಂಚಂಗಿ ಇಲ್ಲೇ ಥರ ಮಕ್ಕಳ ಚೆನ್ನ ಇನ್ವಾಲ್ವ್ಮೆಂಟ್ ಜಾಸ್ತಿ ಇಪ್ಪ ನಂಗಡ ಕೊಡಗಲ್ಲ ಚೆನ್ನ ನಂಗೆ ಆಪರ್ಚುನಿಟೀಸ್ ಕಮ್ಮಿ ನಂಗೊಂಡೋಳು ಇಕ್ಕ ನಿಂಗ ಸಮಾಜ ಸೇವೆ ಮಾಡಿ ಉಳ್ಳಿರ ಉದ್ಯಮಿ ಆಯ್ತು ಉಳ್ಳಿರ ನಾನಾ ತರತ್ರ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಯ್ತು ಉಳ್ಳಿರ ಆಂಡ ಮಧ್ಯತ್ಲು ನಿಂಗಡ ಸಂಸಾರಕ್ಕೆ ಎನ್ನನೇ ಟೈಮ್ ಕೊಡ್ಪೀರಾ? ಫಾರ್ ಎಲ್ಲರೂ ಉಣ್ಣೋನಕ್ಕೆ ಫಾರ್ ಎವ್ರಿ ಬಿಸ್ನೆಸ್ ಮ್ಯಾನ್ ಆರ್ ಅಚೀವರ್ಸ್ ಅದು ಎಲ್ಲ ಸೇಲು ಉಣ್ಣೋನಕ್ಕೆ ಮನೇಲಿ ವುಮೆನ್ ಸ್ಟ್ರೆಂತ್ ಇಸ್ ಆಲ್ವೇಸ್ ನಂಗೆ ಸಕ್ಸಸ್ಗೆ ഒരു സ്റ്റോറി ഉണ്ടല്ലോ. ನಡ ವೈಫರ ಸಪೋರ್ಟ್ ഇതിൽ 100% ഉണ്ട്. ನಡ ವೈಫ್ ಪೂಜಾ ಶರಣ್ ಅಂದಂಡು he is also a corporate employee. ಸೊ ಮನೇನ ಎಂಡ್ ಟು ಎಂಡ್ ಅವಳೇ ಮೇಂಟೈನ್ ಮಾಡೋನುಂಡು. ಸೊ ನಾಲ್ಕು ಇಂದು ಸಕ್ಸಸ್ ಸ್ಟೋರಿ ಫಾರ್ ಎವ್ರಿ ಮೆನ್ ದೇರ್ ಇಸ್ ಅ ವುಮೆನ್ ಫಾರ್ ದ ಸಕ್ಸಸ್ ಅನ್ನಕ್ಕೆ. ಸೊ ನಾಲ್ಕು ಇಂದು ನಾನು ಈ ಸ್ಥಾನದಲ್ಲಿ ಅಲ್ತಿದ್ದು ತಕ್ಕುಪರಿಯೊಂಡು ಮುಂಚೆಂಗು ನಾಡ ಮನೆಯ ಇದು ಅಟ್ಮಾಸ್ಫಿಯರ್ ಹಿಂಗಡ ಎಲ್ಲ ಪಾಸಿಟಿವ್ ಸಪೋರ್ಟ್ ನಾಲ್ಕು ಇಲ್ಲಿ ಇಂದು ಇಲ್ಲಿಂಡು ಟೈಮ್ ಅನ್ನೋಕ ಈ ಬ್ಯುಸಿ ಶೆಡ್ಯೂಲ್ಸ್ಲು ನಂಗೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಯ್ತು ಉಂಡು. ನಂಗೆ ಮಂಡೇ ಟು ಫ್ರೈಡೇ ಸಾಟರ್ಡೇಸ್ ಸಮಾಜ ಸೇವೆಯಲ್ಲೂ ನಂಗೆ ಉಳ್ಳೋನುಂಡು. ಸೊ ಅಲ್ಲಿಗೆ ಏದಿಂಗೋರು ಸಂಡೇಸ್ ನಂಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋ ಮಕ್ಕಳ ಕೂಡ. ಸೊ ಅದು ಇಂದನೇ ಟೈಮ್ ಪೋಯಂಡಿಪ್ಪ. ಸೊ ಅನ್ನನೇ ನಿಂಗಡ ಫ್ಯಾಮಿಲಿಗೂ ಟೈಮ್ ಕೊಡ್ತಂಡು ಉಳ್ಳಿರ. ಓಕೆ ಇಕ್ಕ ನಂಗಡ ಕೊಡವ ಪದ್ಧತಿರ ಸಂಪ್ರದಾಯದ ನಂಗೆ ತಕ್ಪಡ ನಡಿಪಾಪಕ ಈ ನಮ್ಮೆ ನಾಳು ಈ ನಮ್ಮೆ ನಾಳನ್ನ ನಿಂಗೆ ಏ ಥರತ್ಲು ಕೈಪೀರಾ? ನಿಂಗೆ ಬೆಂಗಳೂರ್ಲಿಂತ ಕೈಪೀರಾ ಇಲ್ಲೇ ಕೊಡಗಕ್ಕೆ ಬಪ್ಪೀರಾ? ಏ ಥರತ್ಲು ನಿಂಗೆ ಕೈಪೀರಾ? ಈಗ ನಂಗಡ ಇಲ್ಲಿ ಎಂತ ಆಯ್ತು ಅಂಚಂಗೆ ಈಗ ನಂಗಡ ಬೆಂಗಳೂರಲ್ಲಿ ಕೊಡೋ ಸಮಾಜದಲ್ಲಿ ಉಳ್ಳೋನುಂಡು. ಸೊ ನಂಗೆ ಕೊಡೋ ಪದ್ಧತಿ ಕೊಡಗಲ್ಲಿ ಏದು ಆಚಾರ ವಿಚಾರ ಅಪ್ಪ ಈಕವ ನಂಗೆ ಈಗ ಪುತ್ತರಿ ಬಪ್ಪಕ್ಕಂಡು ಪುತ್ತರಿ ಬಾತಿಂಗಿ ನಂಗೆ ಮನೆಗೆ ಪೋಪ ಕೊಡಗಲ್ಲಿ ಪೋಪ ಪುತ್ತರಿ ನಂಗಡ ಮನೆಯಲ್ಲೇ ಆಚರಣೆ ಮಾಡು. ಸೊ ಸಂಪ್ರದಾಯ ಎಂತಂಡು ಕೊಡಗರ ಮಣ್ಣಿನ ಬುಟ್ಟಿತ್ತು ಕಳೆಯಿಲ್ಲ ನಂಗೆ. ಸೊ ನಂಗಡ ನಾಡಲ್ಲಿ ಎಂತ ಪದ್ಧತಿ ಉಂಡಿಂಗು ಊರಿನ ನೆಮ್ಮೆ ಎರಡು ಕಾರಣ ಕೊಡ್ಪೋದು ಎರಡು ಎಲ್ಲ ನಂಗೆ ಮನೆಗೆ ಕೊಡಗು ಪೋಯ್ತೆ ಆ್ಯಪು ಖುಷಿ ಹಚ್ಚಿ ಕಟ್ಟಿತ್ತು. ಅನ್ನನೇ ನಾಡ ಇನ್ನಿತರ ಪ್ರಶ್ನೆ ಎಂತಂಚಂಗಿ ಈ ಉದ್ಯಮ ಆಚಿ ಸಮಾಜ ಸೇವೆ ಆಚಿ ಕಲಾವಿದನೂ ಆಚಿ ನಿಂಗೆ ರಾಜಕೀಯಕ್ಕೆ ಬಪ್ಪಿರ ಅಂದೊಂಡವಂಥವ್ರು ಸುದ್ದಿ ನನ್ಕೊಟ್ಟು ನೇರ ಆಯ್ತುಂಡೆಂಗ್ಯೂ ಇದಂಗೂ ಅವ್ರ ಪ್ರೇರಣೆ ಅನ್ನೋದಿಪ್ಪಲ್ಲ. ರಾಜಕೀಯಕ್ಕೆ ಬರೋಣ ಒಂದೊಂದು ಪ್ರೇರಣೆ ಇಲ್ಲ. ಸಮಾಜ ಸೇವೆನ ಕೆಲವು ಜನ ಅದನ್ನು ನಾನು ರಾಜಕೀಯಕ್ಕೆ ಬಕ್ಕು ಅಂದಂಡು ಹಂಗಡೆ ಅವರು ಪ್ರೆಡಿಕ್ಷನ್ಸ್ ಇಟ್ಟಿದ್ದಕ್ಕು ಹಿಂಗಕ್ಕೆ ಸಮಾಜ ಸೇವೆ ಮಾಡೋಕ್ಕೂ ಅವರು ಪ್ಲ್ಯಾಟ್ಫಾರ್ಮ್ ಉಂಡು. ಆ ಪ್ಲ್ಯಾಟ್ಫಾರ್ಮ್ ನಿಂಗಕ್ಕೆ ರಾಜಕೀಯದಲ್ಲೇ ಕೊಟ್ಟು ನಿಂಗೆ ಜನ ಸಂಬಂಧ ಮಾಡೋಣ ಮುಂಚೆಂಗಿ ನಿಂಗಕ್ಕೆ ಅವರು ಅಧಿಕಾರ ಬಂಡು ಅಧಿಕಾರ ಉಂಡಿಗೆ ನಿಂಗೆ ಜನಗಳ ಕೂಡ ಹಂಗಡ ಸಮಸ್ಯೆಯನ್ನು ಇದು ಮಾಡೋಕೆ ಮಿಂಜಕ್ಕೆ ಗುರುಕಾರಣ ನಂಗಡ ಆಶೀರ್ವಾದ ತಂತು ನಂಗಡ ತಾಯಿ ಕಾವೇರಮ್ಮನ ಆಶೀರ್ವಾದ ಇಗುತ್ತ ಪಂಡ ಆಶೀರ್ವಾದ ಎಣ್ಣಿಗೆ ಊರು ದೇವತೆರ ಭಗವತಿರ ಆಶೀರ್ವಾದ ಎಣ್ಣಿಗೆ ನೋಟನ ಮಿಂಜಕ್ಕೆ ದೇವ ನಂಗಡ ಎಲ್ಲಿಗೆ ಹಾಕಿ ಒಬ್ಬ ಜನಡ ಆಶೀರ್ವಾದ ಎಣ್ಣಿಗೆ ಅದು ಬಕ್ಕು ನಣ್ಣಿ ಅಂದು ஒரு ಅಭಿಪ್ರಾಯ ಆಚೆ.
ಅಂದಕ್ಕೆ ಸೇರಿ ನಿಂಗಡ ರಾಜಕೀಯ ಭವಿಷ್ಯ ನಲ್ಲದಡನ್ನು ನಾನು ಬೈಂದವಿ ಈ ರಾಜಕೀಯ ಅಲ್ಲತೆಯು ನಿಂಗ ಸುಮಾರು ಸಮಾಜ ಸೇವೆ ಮಾಡಿ ತುಳಿರ ಇಕ್ಕ ನಾನು ಕೇಳಿಪಟ್ಟನಕ್ಕೆ ನಿಂಗ ಕೊಡಗಲು ನಡಪಂತ ಏದೇ ಕ್ರೀಡಾಕೂಟ ಆಯ್ತಿಕ್ಕು ಅದಂಗ ನಿಂಗ ಬಲ್ಲೆ ತರತ್ರ ತನು ಮನ ದಹನ ಸಹಾಯ ಮಾಡಿ ನುಡಿರ ಈ ಕ್ರೀಡಾ ನಿಂಗಕ್ಕೆ என்னென்ன ஒரு ಈ ಕೊಡಗಲು ಉಳ್ಳ ಇಂಗಕ್ಕೆ ஒரு ಎಂತ ஒரு ಇನ್ವಾಲ್ವ್ಮೆಂಟ್ಗೆ ಇಂಗಕ್ಕೆ ಹೆಲ್ಪ್ ಮಾಡೋಣಂದಾಚಿ ನಿಂಗಕ್ಕೆ என்னென்ன ಫೀಲ್ ಆಚಿ ಅದು ಈಗ ಸ್ಪೋರ್ಟ್ಸಲ್ಲಿ ನಂಗೆ ಮಾಡಿಂಡಿಪ್ಪಕ್ಕ ನಂಗೆ ಅವಕಾಶ ಇಂತು ಬಟ್ ನಂಗಕ್ಕೆ ಅಕ್ಕತ್ರ ಕಾಲத்தில் ಸಪೋರ್ಟ್ ಮಾಡೋ ಹಿಂಗೆ ದಾರು ಇಂತಿಲ್ಲ ನಂಗಕ್ಕೆ ಆ ಪ್ಲ್ಯಾಟ್ಫಾರ್ಮ್ ಕಾಟೋ ಹಿಂಗೆ ದಾರು ಇಂತಿಲ್ಲ ಹಿಂಗೆ ನಂಗೆ ನಾನು ಹಾಕಿ ಕಲ್ಚಂಡಿಂಜೆ ಡಿ ಡಿವಿಷನ್ ಕ್ರಿಕೆಟ್ ಕಲ್ಚೆ ಯೂನಿವರ್ಸಿಟಿ ಲೆವೆಲ್ ಕ್ರಿಕೆಟ್ ಲೆದರ್ ಬಾಲ್ ಕಲ್ಚಂಡಿಂಜೆ ಸೊ ಅಕ್ಕ ನಂಗಡ ಫ್ಯಾಮಿಲಿಲಿ ಇಂತ ಹಂಚಂಗಿ ಅಕ್ಕತ್ರ ಸ್ಪೋರ್ಟ್ಸ್ಗೆ ಹಚ್ಚಕ್ಕೆ ಅವ್ರ ಅವಕಾಶ ಇಂತಿಲ್ಲ ಸೊ ಅಂದನೇ ಜ್ಞಾನ ಮಾಡಿಕೊಂಡು ನಂಗೆ ಅವರು 5-4 ಕಾಲಕ್ಕೆ ಬಯ್ಯ ನಂಗಡವ್ರ ಕೂಟಗಾರಂಗೆ ಕೂಟಿತ್ತೆ ನಂಗೆ ಎನ್ನಂಗೆ ಈ ಸ್ಪೋರ್ಟ್ಸ್ ಕ್ಲಬ್ ಒಂದು ಮಾಡೋಕ್ಕಾಗ ಆ ಸ್ಪೋರ್ಟ್ಸ್ ಕ್ಲಬ್ರ ಮೂಲಕ ಎಲ್ಲ ಕಳಿಕು ಕ್ರಿಕೆಟ್ ಆಡು ಹಾಕಿ ಆಡು ಬ್ಯಾಡ್ಮಿಂಟನ್ ಆಡು ಸೊ ಅಥ್ಲೆಟ್ಸ್ ಆಡು ಹಿಂಗೆಲ್ಲ ನಂಗೆ ಅವರು ചെറിയ ഒരു ഒത്താസ കൊടുത്തുണ്ട് ഞങ്ങൾ എൻകറേജ് ಮಾಡೋಣ ഞങ്ങളുടെ ഒരു ഫ്രാഞ്ചൈസി ടീം കൊടവ ട്രൈബ് തന്നെയുണ്ട് ഞങ്ങളുടെ ഒരു ഫ്രാഞ്ചൈസി ಮಾಡುವ ಸೊ ഇതിൽ 4 ഞങ്ങളുടെ കൂട്ടക്ക് ഒരു 5 പ്രൊമോട്ടേഴ്സ് ഉണ്ട് ಸೊ ಅದನ್ನು ನಂಗೆ ಮಾಡಿ പോയിട്ട് ಈಗ ಅದು 4 ಕಾಲ ನಡೆದನ್ನು ಬಂದುണ്ട് ഇതിൽ ಹೆಚ್ಚಮಕ್ಕ ಸ್ಪೋರ್ಟ್ಸಿൽ ಎಂಕರೇಜ್ಮೆಂಟ್ കിട്ടിയിട്ട് അതിന് മുന്നേക്ക് പോടുന്ന ഒരു ഉദ്ദേശ സ്പോർട്സിൽ പോച്ചിങ് അതിന് ഒരു സർവീസസിൽ ജോബ് ആപ്പാ ഇല്ലെങ്കിൽ അതിന് ഒരു ಜೀವನ ಕಟ್ಟಿಯೋಕೆ ഒരു നല്ല ഒരു ಪ್ಲ್ಯಾಟ್ಫಾರ್ಮ್ ಆಪ ಅಂದ ഒരു ಉದ್ದೇಶದಿಂದ ಸ್ಪೋರ್ಟ್ಸ್ಗೆ ಇದು ಮಾಡಿ ಓಕೆ ಕೇಟಿದ್ದು ತುಂಬ ಖುಷಿ ಆಚಿ ನಿಂಗಡ ಈ ಸೇವೆ ನಿರಂತರವಾಯ್ತಿರೋಣ ನಾನು ಬೈಂದವಿ ಅದಲ್ಲತ್ತೆ ನಿಂಗ ಈಗ ಈ ಸ್ಪೋರ್ಟ್ಸ್ ಕ್ಷೇತ್ರ ನೀರ ಇದத்தில் நீங்கள் எல்லா ಥರ ಸ್ಪೋರ್ಟ್ஸுக்கும் நீங்கள் களிப்பெங்க காடு இல்லை களிக்கூட்டத்தை ಆರ್ಗನೈಸ್ ಮಾಡಿನುಳ್ಳ ಕಾಡು நீங்கள் ಸೇವೆ ಮಾಡಿನುಳ್ಳಿರ ಅಂದ್ರೆ ನಾನು ಕೇಟಿಪಟ್ಟೆ ಅದಲ್ಲತ್ತೆ ನಾನು ಕೇಟನಕ್ಕೆ நீங்கள் ಕೊಡವ ಕ್ರಿಕೆಟ್ ಅಸೋಸಿಯೇಷನ್ ಈಂಡ ஒரு ಸದಸ್ಯನೂ ಕೂಡಿ ಅಕ್ಕೊಂದು ಕೇಟಪಟ್ಟು ಇದನ್ನು ನಿಂಗಕ್ಕೆ என்னென்ன ಬಾತು ಈ ಆಪರ್ಚುನಿಟಿ ನಿಂಗೆ என்னென்ன ಬಾತು ಕೊಡವ ಕ್ರಿಕೆಟ್ ಅಸೋಸಿಯೇಷನ್ ಸುಮಾರು ಕಾಲತ್ತಿಂಜ ಕೊಡಗು 96 ಹಿಂಗೆ ನಡ್ತೇನೆ ಬಂತು ಇದು ಕೌಟುಂಬಿಕ ഞങ്ങളുടെ ಫ್ಯಾಮಿಲಿ ಟೂರ್ನಮೆಂಟ್ ಎಂತ ഉണ്ട് 96 ಎಲ್ಲ ಒಕ್ಕಕರಳ ಕೂಟಿತ್ತು ಹಿಂಗೆ ஒரு ಕ್ರಿಕೆಟ್ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿತ್ತು ಅದ್ರಲ್ಲಿ ಏರು ಕಣಕಾಯ್ತು ಎಲ್ಲ ಕೂಡ ಕ್ರಿಕೆಟ್ ಅಭಿಮಾನಿ ಆಡು ಒಕ್ಕ ಬಂತು ಕಳ್ಕೊಂಡು ನಡ್ತೀನಿ ನಿಂತು ನಾಲ್ಕು ಹಿಂಗಡ ಅಧ್ಯಕ್ಷನ ಹಿಂಗೆ ಕರೆ ಮಾಡಿ ತಣ್ಣೋಕ ನಾನು ಹಿಂಗಕ್ಕೆ ಈಗ ಕೊಡೋ ತಕ್ಕಲು ಅವರು ತಕ್ಕಂಡು ಬಲ್ಲೆ ಹಿಂಗಕ್ಕೆ ನಿಂಗೆ ಮರ್ಯಾದೆ ಕೊಡ್ತಂಗೆ ಕಾರಣ ನಿಂಗಡ ಕೂಡ ಉಂಡು ಸೊ ಅಂದ ಅವ್ರ ತಕ್ಕಕ್ಕಾಯ್ತು ನಾನು போய்த்து ಹಿಂಗೆ ನಾಲ್ಕು ಹಿಂಗಡ ಕೂಟಕ್ಕೆ ಅವರು ಕೂಡಿಯುವಂಥ ஒரு ನಿರ್ದೇಶಕನಾಯ್ತು ನನ್ನ ಕೂಟಿ ಅಂತ മിഞ്ഞക്ക് ഞങ്ങളുടെ ഒരു ഇച്ചക്കൊരു അടിയിൽ ഒരു പ്ലാൻസ് ഉണ്ട് എല്ലാ ഇത് ഞങ്ങളുടെ താലൂക്കിലും ನೆಟ್ಸ್ ಮಾಡಿತ್ತು ಲೆದರ್ ಬಾಲ್ ಮಕ್ಕಕ್ಕೆ ഒരു ಫ್ರೀ ಆಫ್ ಕಾಸ್ಟ್ ಕೋಚಿಂಗ್ ಮಾಡೋಣ ಒಂದು ಇದುಂಡು ಇನ್ನು ಇಲ್ಲಿಂಗೆ ಸ್ಥಳೀಯ ಕೋಚಿಂಗ್ ಮಾಡೋ ಹಿಂಗೆ ഒരു ಪ್ಲ್ಯಾಟ್ಫಾರ್ಮ್ ಮಾಡಿ ಕೊಡ್ಕೊಂಡು ಒಂದು ಈ ಕೊಡೋ ಕ್ರಿಕೆಟ್ ಅಸೋಸಿಯೇಷನ್ರ ഒരു ಮೂಲ ಆದೇಶ ಸೊ ಅನ್ನನೈತೆ ನಿಂಗೆ ಈಗ ಹಿಂಗಡ ಕೂಡ ಕೈ ಜೋಡಿಸಿಟ್ಟು ಸರಿ ನಂಗೆ ಕೊಡಗರ ಗ್ರಾಮೀಣ ಮಕ್ಕಕ್ಕೆ ನಿಂಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ತುಳಿರ ಪಿನ್ನ ಕಂಪ್ಯೂಟರ್ ಟೆಕ್ನಾಲಜಿರ ಬಗ್ಗೆ ನಿಂಗೆ ಇದು ತಂತ್ರಜ್ಞಾನದ ಬಗ್ಗೆ ಅರಿವಿಕೆ ಕೊಡ್ತಂಡು ಉಳ್ಳಿರ ಅಂದು ನಿಂಗಡ ಪ್ರಕಾರ ಈ ಗ್ರಾಮೀಣ ಪ್ರದೇಶದ ಮೂಲ ಸಮಸ್ಯೆ ಮಕ್ಕಳಿಗೆ ಎಂತ ಅಂದನೇಂಡು ತೋಂದುವ ನಿಂಗೆ ಗ್ರಾಮೀಣ ಪ್ರದೇಶದ ಮೂಲ ಸಮಸ್ಯೆ ಅನ್ನೋಕ ಕಮ್ಯುನಿಕೇಷನ್ என்னங்கப்பா ಅಂಚಂಗೆ ಈಗ ನಂಗೆ ಲೋಕಲ್ ಲ್ಯಾಂಗ್ವೇಜಿನ ಮೇಲೆ ನಂಗೆ ஒரு ಇದಕ್ಕೆ ಪೋಪ ಲೋಕಲ್ ಫ್ಲೂಯೆನ್ಸಿ ಆಫ್ ಲ್ಯಾಂಗ್ವೇಜ್ ಅಂತ ಕಾಕುವ ಫಾರ್ ಎಕ್ಸಾಂಪಲ್ ಈಗ ನಂಗೆ ಅಲ್ಲಿ ಕೊಡಗಲ್ಲಿ ಪೋಚಿಂಗಿ ಜಾಸ್ತಿ ಕೊಡೋ ತಕ್ಕ ಮಕ್ಕ ಕೊಡೋ ಕೂಡಿನಲ್ಲಿ ಕೊಡೋ ತಕ್ಕ ಬರೆಯೋದು ಅದು ನಲ್ಲದು ಕೊಡೋ ತಕ್ಕ ಇರೋಂಡು ಆ್ಯಂಡ್ ಭಾಷಾ ಅಭಿಮಾನ ಇರೋಂಡು ಮಾಡೋಂಡು ಸಿಟಿ ಲೈಫಿಂದ ಬಂದತಿಪ್ಪಕ್ಕ ಹಿಂಗೆ ಇಂಟ್ರ್ಯೂಸ್ ಪಿನ್ನ ಟೆಕ್ನಾಲಜಿ ಸೈಡ್ ಪೋಪ ಕಮ್ಯುನಿಕೇಷನ್ ಹಿಂಗೆ ಬಾರಿ ಬಲ್ಲೆ ರೋಲ್ ಇದು ಮಾಡೋ ಸೊ ಮೂಲಭೂತ ಹಿಂಗೆ ಕಮ್ಯುನಿಕೇಷನ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಸ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಅಂತಂಗೆ ನಾನು ನೋಟ್ನನ್ನೆಗೆ ಕೊಡಗು ಪಿಂಜ ನಂಗಡ ದಕ್ಷಿಣ ಭಾಗത്തിൽ വെൽ അഡ്വാൻസ്ഡ് ടെക്നോളജി ഉള്ളಂಥ ಕಾಲೇಜಸ್ ತುಂಬ ഉണ്ട് ഇനി ಅಲ್ಲಿ ಬಪ್ಪ ಮಕ್ಕ ಇಕ್ಕಾಕಲೆ ಹಿಂಗೆ ಎಜುಕೇಷನ್ಲು ಟಾಪರ್ಸು ഉണ്ട് ഇനി ಅಲ್ಲಿയുള്ള ಮಕ್ಕಕ್ಕೆ ತುಂಬ ನಾಲೆಜು ഉണ്ട് ಸೊ ಈಗ ನಂಗೆ ಅದನ್ನು ಟೆಕ್ನಾಲಜಿ ಸೈಡ್ ನಡೆದನ್ನು ಪೋಚಿಂಗಿ ಹಿಂಗೆ ದೇ ವಿಲ್ ಬಿ ಸಕ್ಸಸ್ಫುಲ್ ನಿಂಗೆ ಇಚ್ಚಕ್ಕೆಲ್ಲ ಸಾಧನೆ ಮಾಡಿ ತುಳಿರ ಈ ಸಾಧನೆ ಪ್ರತಿಫಲ ಆಯ್ತು ನಿಂಗೆ ಅವ್ರ ಅಚ್ಚಕ್ಕೆ ಪ್ರಶಸ್ತಿ ಕೂಡಿ ಬಂತಿಕ್ವಲ್ಲ ಪ್ರಶಸ್ತಿ ಅನ್ನೋಕ ಕಾಲ ಕ್ರಮೇಣವಾಯ್ತು ನಂಗೆ ಎಲ್ಲ ಕ್ಷೇತ್ರದಲ್ಲೂ ಬಿಸ್ನೆಸ್ ಅವಾರ್ಡ್ಸ್ ಆಡು ಕರ್ನಾಟಕ ಟ್ರೇಡ್ ಚೇಂಬರ್ಸ್ ಇಂಜ 2022 ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ನಾಲ್ಕು ಬಂತು
ಡೆಕ್ಕನ್ ಹೆರಾಲ್ಡ್ ಅವಾರ್ಡ್ಸ್ ಬಂತು, ಸಿಲಿಕಾನ್ ಇಂಡಿಯಾ ಅವಾರ್ಡ್ಸ್ ಬಂತು. ஸோ இக்காக்கணைக்கு எனக்கு ஒரு 60-70 ரெக்கக்னைசேஷன்ஸ் ஆஃப் அவார்ட்ஸ் உண்டு. ಸೊ ಅದೆಲ್ಲ ನಂಗಡ ஒரு ಕಂಪನಿಗೆ ಸಲ್ವಾ ನಂಗಡ ಎಂಪ್ಲಾಯೀಸ್ಗೆ ಅದನ್ನು ನಾನು ಡೆಡಿಕೇಟ್ ಮಾಡೋಕೆ ಇಷ್ಟಪಡಿ. ನಾನೊಬ್ಬನೇ ಎಡ್ತಂಡ ಅವಾರ್ಡ್ ಅಲ್ಲ, ನಡ ಸಂಸ್ಥೆ ಎಡ್ತಂಡ ನನ್ನ ಅವಾರ್ಡ್. ಸೊ ரெக்கக்னைசேஷன்ஸ் எவ்ரி இயர் எல்லா டைமிலும் ಬಂದಂಡಿಪ್ಪ. ಅದು ನಂಗಡ ಹಾರ್ಡ್ ವರ್ಕ್ಗೆ ஒரு ചെറിയ ஒரு இது ಗ್ರ್ಯಾಟಿಟ್ಯೂಡ್ ತಂದಿತ್ತು. ಸೊ ಅವಾರ್ಡ್ಸ್ ನಂಗೆ ಎವ್ರಿ ಇಯರ್ ನಂಗೆ ಅವಾರ್ಡ್ಸ್ನ ಬ್ಯಾನ್ ಮಾಡೋ. ಈಗಾಗಲೇ ನಂಗೆ ಮನೆಯಂದ ಟೆಕ್ ಸಮಿಟ್ಲು ಕೂಡ ನಂಗೆ ಇಂತು. ಸೊ ಅದೊಂದು ஒரு ಅವಾರ್ಡ್ ನಂಗೆ ರಿಸೀವ್ ಆಯಿತು. ಸೊ ಹೆಚ್ಚು ಅವಾರ್ಡ್ಸ್ ಬಂದಂಡಿ. ನಾಡ ஒரு ಆಕಿರಿ ಪ್ರಶ್ನೆ, ಇದಕ್ಕೆ ನಿಂಗೆ ಉದ್ಯಮಿ ಆಯ್ತುಲ್ಲ ನನ್ನ ಕೇಟನುಳ್ಳು ಇಕ್ಕ ನಂಗಡ ಕೊಡಗಲೇ ಆಡು ಎಲ್ಲೇ ಆಡು ಮಕ್ಕಕ್ಕೆ ಆಪರ್ಚುನಿಟಿ ಕಮ್ಮಿ, ಇಂಥ ಮಕ್ಕಕ್ಕೆ ಆಪರ್ಚುನಿಟಿ ಬೋಂಡು ಅದಲ್ಲತ್ತೆ ನಿಂಗಡ ஒரு ನಂಗಡ ಕೊಡವ ಯುವ ಪೀಳಿಗೆಗೆ ஒரு ಸಂದೇಶ ಎಂತಾಯ್ತಿಕ್ಕು? ಯುವ ಪೀಳಿಗೆಗೆ ಸಂದೇಶ ಅಂಚೆಂಗಿ ಎಕ್ಕೊಲು ಮಣ್ಣು ಮನಸ್ಥಾನತ್ನ ಮರೆಯತಿ ಒಂದು ಏನಂಚೆಂಗಿ ನಂಗಡ ಕಾರಣಂಡ ಆಶೀರ್ವಾದ ಹಣ್ಣಿಗೆ ನಿಂಗೆ ಅಮೇರಿಕತ್ಲಿರಿ ಆಸ್ಟ್ರೇಲಿಯತ್ಲಿರಿ ಎಲ್ಲೇ ಉದ್ಯೋಗ ಮಾಡಿ ನಿಂಗಡ ಕಾರಣಂಡ ಆಶೀರ್ವಾದ ಎಕ್ಕೊಲು ಇಪ್ಪ ಫಸ್ಟ್. నేను సెకండ్ ఎంత అంచెంగి నింగ టెక్నాలజీన ಹೆಚ್ಚಾಗಿ ಅಡ್ವಾನ್ಸ್ ಟೆಕ್ನಾಲಜಿನ ಪಡಿಪೀರ ನಿಂಗೆ ಇನ್ನೂ ஒரு 20 ಕಾಲ ಅಡ್ವಾನ್ಸ್ ಟೆಕ್ನಾಲಜಿರ ಕಡೆ ನಿಂಗೆ ಸಸ್ಟೈನಬಿಲಿಟಿ ಮಾಡಿವಲು. ಇನ್ನು ನಿಂಗೆ ವಿಷನ್ ಎಂತ ಉಂಡು ಕ್ಲಿಯರ್ ಆಯ್ತು, ನಿಂಗಡ ವಿಷನ್ನ ನಿಂಗೆ ಪ್ಲ್ಯಾನ್ ಮಾಡಿಕೊಂಡು ನಾನು ಏದು ಪ್ರಾಡಕ್ಟ್ ಅವ್ರ ಏದು ಟೆಕ್ನಾಲಜಿ ಏದು ಬಿಸ್ನೆಸ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಅರ್ಲಿ ಸ್ಟೇಜಲ್ಲಿ ನಿಂಗೆ ಶುರು ಮಾಡ್ಸಂಗಿ ನಿಂಗೆ ಸಕ್ಸಸ್ ರೇಟ್ 98% ಜಾಸ್ತಿ ಸಕ್ಸಸ್ ರೇಟ್ ಕಮ್ಮಿ. ಇಚ್ಚನಾರ ನಂಗಡ ಕೂಡ ಕೂಡಿಯಾಡಿ ತುಳಿರ ನಂಗಡ ಸೋದರ ಸಿರಿ ಕಾರ್ಯಕ್ರಮಕ್ಕೆ ನಿಂಗೆ ಬಂದು ತುಳಿರ ನಿಂಗಡ ಅಭಿಪ್ರಾಯ ನಿಂಗಡ ಆಲೋಚನೆ ಎಂತೆಲ್ಲ ಉಂಡು ಅದನ್ನೆಲ್ಲ ವ್ಯಕ್ತಪಡ್ತೀರ. ಈ ಸೋದರ ಸಿರಿ ಕಾರ್ಯಕ್ರಮದ ಪರವಾಯ್ತು ನಿಂಗಕ್ಕೆ ಧನ್ಯವಾದ ತಂಡಿಂಡು ನಂಗಡ ಊರ ದೇವಳು ಗುರು ಕಾರಣನು ಕಾವೇರಮ್ಮೆಯು ಮಾತಾಯಿ ಇಗ್ಗುದಪ್ಪನು ನಿಂಗೆ ಮಾಡುವಂಥ ಎಲ್ಲ ಕೆಲಸತ್ಲು ನಿಂಗಕ್ಕೆ ಆಶೀರ್ವಾದ ತರಡನ್ನ ನೀನು ಕೇಟಂಡು ನಿಂಗಕ್ಕೆ ಧನ್ಯವಾದನ ಬೈಂದವಿ. ಅನ್ನನಿ ದೂರದರ್ಶನ ಚಂದನ ವಾಹಿನಿರ ಎಲ್ಲ ವೀಕ್ಷಕರಿಗೂ ನಾನು ನಲ್ಲಾಮೆನ ಬೈಂದವಿ.